ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ನೋಡಿ, ಇತ್ತೀಚೆಗೆ ಕರ್ನಾಟಕದಲ್ಲಿ ಕ್ರಿಕೆಟ್ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಅದರಲ್ಲೂ ಇತ್ತೀಚೆಗೆ ರಾಜ್ಯ ಮಟ್ಟದ ಕರ್ನಾಟಕ ಕ್ರಿಕೆಟ್, ವಾಲಿಬಾಲ್ ಹೀಗೆ ಕ್ರೀಡಾಕೂಟ ಜೋರ ನಡೀತು. ಅಂತ ಒಂದು ಸಂದರ್ಭದಲ್ಲಿ ಇನ್ನು ನಮ್ಮ ಆಚರಣೆಯಲ್ಲಿ ಉಳಿಬೇಕು, ಟೂರ್ನಿ ಯಶಸ್ವಿಯಾಗಬೇಕು, ಕ್ರೀಡಾ ಸ್ಫೂರ್ತಿ ಮೆರಿಬೇಕು, ನವ ಯುವಕರು ಸಹ ಕ್ರೀಡೆಯಲ್ಲಿ ತೊಡಗಬೇಕು, ಎಲ್ಲರೂ ಸಹ ಸಮರ್ಬಾಳೆಯಿಂದ ಬದುಕಬೇಕು. ಉದ್ಘಾಟನೆಯನ್ನ ಎಲ್ಲ ಮಾಡಿದಂತ ನಮ್ಮ ಎಲ್ಲ ಹೊಸಕೆರೆ ಗ್ರಾಮದ ಅಕ್ಕಪಕ್ಕ ಗ್ರಾಮದ ಎಲ್ಲ ಹಿರಿಯರಿಗೆ ನಮ್ಮ SLR ಕ್ರಿಕೆಟ್ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳು. ಜ್ಯೋತಿ ಬೆಳಗುವ ಮುಖಾಂತರ ಒಂದು ಟೂರ್ನಿಯನ್ನ ಉದ್ಘಾಟನೆ ಮಾಡಿದಂತ ನಮ್ಮ ಗುರುವೆಂಕಟರಾಜವರು, PS ದಕ್ಷಿಣಮೂರ್ತಿ ಅವರು, ಲೋಕನಾಥ್ ಅವರು, AKP ರಾಜು ಅವರು, ಮಹಾರಾಜರ ಸ್ವಾಮಿಗಳು ಹಾಗೂ ನಮ್ಮ KB ಉಪಾಸನವರು ಸಹ ಎಲ್ಲರೂ ಸಹ ಪ್ರೀತಿಯಿಂದ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೆರವೇರಿಸಿದರೆ ಅವರಿಗೆ ನಮ್ಮ ಎಲ್ಲ SLR ಕ್ರಿಕೆಟರ್ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ದೇವರಿಗೆ ಇರ್ತಕ್ಕಂಥ ಹೊಸಕೆರೆ ಹಿರಿಯ ಗ್ರಾಮಸ್ಥರು, ಮುಖಂಡರು ಆದಂತ ಇಂದಿನ ಈ ಒಂದು ಕಾರ್ಯಕ್ರಮ ಕ್ರಿಕೆಟರ್ಸ್ ಹೊಸಕೆರೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕಾರ್ಯಕ್ರಮ ತುಂಬಾ ಚಿಕ್ಕದಾದ್ರೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಒಂದು ಏರ್ಪಡಿಸಲಿಕ್ಕೆ ನಮ್ಮ ಹೊಸಕೆರೆಯ SLR ಕ್ರಿಕೆಟ್ ತಂಡದವರು ತುಂಬಾ ಪರಿಶ್ರಮ ಪಟ್ಟು ಸುಮಾರು 2-3 ತಿಂಗಳಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು ತಾಲೂಕಿನ ಎಲ್ಲ ಹೋಬಳಿಯಿಂದ ಎಲ್ಲ ಕ್ರಿಕೆಟ್ ಪಟುಗಳನ್ನು ಒಂದು ಸಂಪರ್ಕ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹೊಸಕೆರೆ ಗ್ರಾಮದಲ್ಲಿ ಹಮ್ಮಿಕೊಳ್ಳೋಣ ಅಂತೇಳಿ ಕೇಳಿಕೊಂಡು ಆ ಒಂದು ಎಲ್ಲರನ್ನೂ ಮನವೊಲಿಸಿ ಈ ಒಂದು ಗ್ರಾಮದಲ್ಲಿ ಇವತ್ತು ಒಂದು ಕ್ರೀಡೆಯನ್ನು ಆಡ್ತಿರೋದು ನಮ್ಮೆಲ್ಲರಿಗೂ ಸಂತೋಷವಾದಂತ ವಿಚಾರ. ಸಾಧನೆ ಅಂತಕ್ಕಂಥ 3 ಅಕ್ಷರ ಏನಿದೆ, ಇದನ್ನ ಗಳಿಸಲಿಕ್ಕೆ, ಯಶಸ್ವಿ ಆಗಲಿಕ್ಕೆ ತುಂಬಾನೇ ಪರಿಶ್ರಮ ಪಡಬೇಕಾಗ್ತದೆ. ಸಾಧನೆ ಅಂತಕ್ಕಂಥ ಏನು ಅಕ್ಷರ ಇದೆ, ಮ್ಯಾಜಿಕ್ ಮಾಡಿ ಬೆಳಗಾವದೊಳಗೆ ಅದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿಗಳು ಒಂದು ಪರೀಕ್ಷೆ ಬರೆಯೋದ್ರಿಂದ ಹಿಡಿದು ಒಬ್ಬ ವ್ಯಾಪಾರಿ ತನ್ನ ಸಕ್ಸಸ್ ಕಾಣೋದ್ರಿಂದ ಹಿಡಿದು ಒಬ್ಬ ರಾಜಕಾರಣಿಗಳು ಸಕ್ಸಸ್ ಕಂಡು ಒಂದು ಉನ್ನತ ಸ್ಥಾನಕ್ಕೆ ಏರೋದ್ರಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರದೇ ಆದ ಸಾಧನೆ ಮಾಡಬೇಕಂತಂದ್ರೆ ಅದರಿಂದ ತುಂಬಾ ಪರಿಶ್ರಮ ಬೇಕಾಗ್ತದೆ, ಜ್ಞಾನ ಬೇಕಾಗ್ತದೆ, ಬುದ್ಧಿ ಬೇಕಾಗ್ತದೆ, ಚಾಕುಚಕ್ಯತೆ ಬೇಕಾಗ್ತದೆ. ಈ ಒಂದು ಕ್ರಿಕೆಟ್ ರಂಗದಲ್ಲೂ ಕೂಡ ಇದು ಇನ್ನು ಹೊರತಾಗಿಲ್ಲ. ಆದ್ರೆ ಏನಪ್ಪಾ ಅಂತಂದ್ರೆ ಈ ಕ್ರಿಕೆಟ್ ತಂಡದಲ್ಲಿ ಸುಮಾರು ಕಡೆ ನಾನು ನೋಡಿದ್ದೀನಿ, ವೈಯಕ್ತಿಕವಾಗಿ ಯಾರು ತಗೋಬಾರ್ದು, ಕ್ರೀಡಾ ದೃಷ್ಟಿಯಿಂದ ನೋಡಬೇಕು. ಕೆಲವೊಂದು ದೊಡ್ಡ ದೊಡ್ಡ ಕ್ರೀಡಾಂಗಣದಲ್ಲೇ ಕೂಡ ಕ್ರಿಕೆಟ್ ಪಟುಗಳು ಬೇರೆ ಯಾವುದೋ ಜಾಗ ಸಿಗಲ್ಲ ಅಂತ ಇಲ್ಲಿ ವೈಯಕ್ತಿಕ ದ್ವೇಷಗಳನ್ನ ತೀರಿಸಿಕೊಳ್ಳಲಿಕ್ಕೆ ಒಂದು ಪ್ರಯತ್ನ ಪಡ್ತಾರೆ. ಅದೆಲ್ಲ ವಿಷಾದದಾಯಕ. ಆತರ ಯಾವ್ದು ಕೈಗಡೆ ಏನಿವತ್ತು ಕ್ರೀಡಾಪಟುಗಳೆಲ್ಲರೂ ಈ ಒಂದು ಹೊಸಕೆರೆ ಗ್ರಾಮದ ಒಂದು ಈ ಜಾಗದಲ್ಲಿ ಸೇರ್ಕೊಂಡಿದ್ದೀರಾ. ಈ ಒಂದು ಜಾಗ ಪವಿತ್ರ ಭೂಮಿ, ಪುಣ್ಯ ಜಾಗ. ಇದು ಹಿಡಿದು ಇವತ್ತು ಹೋಬಳಿ ಇವತ್ತು ಆಡ್ತಾ ಇದ್ರೆ ಅಥವಾ ತಾಲೂಕು ಮಟ್ಟದಲ್ಲಿ ಇದು ಜಿಲ್ಲಾ ಮಟ್ಟ ಹಾಗೆ
ರಾಜ್ಯ ಮಟ್ಟ ಅಂತಾರಾಜ್ಯ ಮಟ್ಟದಲ್ಲಿ ನಿಮ್ಮ ಎಲ್ಲರ ಯಶಸ್ಸು ಸಾಗಲಿ ಅಂತೇಳಿ ಆಶಯಿಸ್ತಾ ಈ ಒಂದು ಆಟ ಇವತ್ತು ಏನು ಕ್ರಿಕೆಟ್ ಆಡ್ತಿದ್ರೆ ಇದಕ್ಕೆ ನಮ್ಮೆಲ್ಲ ವೇದಿಕೆಯಿಂದ ಹಾಗೂ ನಮ್ಮೆಲ್ಲ ಗಣ್ಯರಿಂದ ನಮ್ಮೆಲ್ಲ ಅಕ್ಕಪಕ್ಕ ಗ್ರಾಮಸ್ಥರಿಂದ ನಿಮ್ಗೆಲ್ಲ ಶುಭ ಕೋರ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅವರಿಗೆಲ್ಲ ನನ್ನ ಎಲ್ಲ ಆಟಗಾರರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಕಿರುಕಾಣಕ್ಕೆ ಕೊಡುವ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಸ್ವಾಮಿ ಊರಿನ ಎಲ್ಲ ಗ್ರಾಮ ದೇವತೆಗಳಿಗೂ ನಮಸ್ಕರಿಸುತ್ತಾ ಇಂದಿನ ಈ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಬಹಳ ಸಂತೋಷ ತರಂತ ಒಂದು ಕಾರ್ಯಕ್ರಮ. ಚಿಕ್ಕದಾಗಲಿ ದೊಡ್ಡದಾಗಲಿ ಪ್ರಶ್ನೆ ಅಲ್ಲ. ನಮ್ಮ ಊರಿನಲ್ಲಿ ನಾವು ಹುಡುಗರಾಗಿದ್ದಾಗ ಪ್ರತಿ ವರ್ಷನೂ ಕೂಡ ಕಬಡ್ಡಿ ಟೂರ್ನಮೆಂಟ್ ಅಂತೆ, ಖೋ ಖೋ ಟೂರ್ನಮೆಂಟ್ ಅಂತೆ, ವಾಲಿಬಾಲ್ ಮಾಡ್ತಾ ಇದ್ವಿ. ಇತ್ತೀಚೆಗೆ ನಮ್ಮ ಹುಡುಗರು ಕ್ರಿಕೆಟ್ ಹೈಟೆಕ್ ಆಟವನ್ನು ಆಡೋದಕ್ಕೆ ಪ್ರಾರಂಭ ಮಾಡಿ ನಿಜವಾಗ್ಲೂ ಕೂಡ ಇದನ್ನ ಒಂದು ಜಿಲ್ಲಾ ತಾಲೂಕು ಮಟ್ಟದಾಗ ಏರ್ಪಡಿಸಿದ ನಿಮಗೆಲ್ಲ ಮೊಟ್ಟ ಮೊದಲನೇದಾಗಿ ನಮ್ಮ ಕ್ರಿಕೆಟ್ ಆಡ್ತಾ ಇರೋ ನಮ್ಮ ಹೊಸಕೆರೆ ಎಲ್ಲ ಹುಡುಗರು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ನಮ್ಮ ದಕ್ಷಿಣ ಮೂರ್ತಿ ಎಲ್ಲ ಮ್ಯಾಕ್ಸಿಮಮ್ ಹೇಳ್ಬಿಟ್ಟಿದ್ದಾರೆ. ಈ ಆಟ ಆಡ್ಬೇಕಾದ್ರೆ ನಾವು ಸುಮ್ಮನೆ ಹೇಳ್ಕೊಂಡು ಕೂತ್ಕೊಂಡ್ರೆ ಅದೊಂಥರ ಅಭಾಸ ಆಗ್ತದೆ. ಆದರೂ ಕೂಡ ಇಷ್ಟೇ ಹೇಳೋದು, ದಕ್ಷಿಣ ಮೂರ್ತಿ ಮ್ಯಾಕ್ಸಿಮಮ್ ಹೇಳಿದ್ರು ಎಲ್ಲ ಯಾವುದು ಕೂಡ ಸುಲಭವಾಗಿ ಆಗೋದಿಲ್ಲ, ಯಾವುದು ಕೂಡ ಬೆಳಕರ ಹೊತ್ತಿಗೆ ಇದು ಜಾದು ಆಗೋದಿಲ್ಲ. ಎಲ್ಲ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಅಂತ ಹೇಳಿ ಪ್ರತಿದಿನ ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ಅವರು ಚೆನ್ನಾಗಿ ಆಡ್ತಾರೆ, ಅವರು ಇದನ್ನು ಗೆಲ್ತಾರೆ. ಮತ್ತು ಎರಡನೇದಾಗಿ ಇನ್ನೊಂದು ಹೇಳಿದ್ದು, ಆಟವನ್ನ ಸ್ಪೋರ್ಟ್ಸ್ ಆಗಿ ನೋಡ್ಬೇಕು ಬಿಟ್ರೆ ಇದು ಗೆಲುವು ಸೋಲು ಪ್ರಶಸ್ತಿ ಅದೆಲ್ಲ ಒಂದ್ ಕಡೆಗೆ ಇಟ್ಕೊಂಡ್ರೆ ಎಲ್ಲರೂ ಕೂಡ ಒಟ್ಟಿಗೆ ಇದೆ. ಯಾಕೆ ಅಂತಂದ್ರೆ ಇದು ಆ ಜಾತಿ ಈ ಜಾತಿ ಆ ಊರು ಈ ಊರು ಅನ್ನೋದಲ್ಲ. ಕ್ರಿಕೆಟ್ ಆಡೋದು ಅಷ್ಟೇ ಹೆಸರು ಬಿಟ್ರೆ ಈ ತೊಳೆಕಪ್ಪ ಇರ್ಬೋದು, ಇನ್ನೊಂದಿರ್ಬೋದು, ಆಗಲವಾಡಿ ಇರ್ಬೋದು, ಹೊಸಕೆರೆ ಇರ್ಬೋದು, ಯಾವುದೇ ಗ್ರಾಮ ಆಗ್ಬೋದು, ಎಲ್ಲರೂ ಕೂಡ ಎಲ್ಲದನ್ನು ಮರೆತು ಇಡೀ ತಾಲ್ಲೂಕಿನೇ ಪರಿಚಯ ಆಗ್ತದೆ. ಈ ಸ್ಪೋರ್ಟ್ಸ್ ಇಂದ ಏನಪ್ಪ ವಿಶೇಷ ಅಂತಂದ್ರೆ ಇಡೀ ತಾಲ್ಲೂಕೆ ಪರಿಚಯ ಆಗುತ್ತೆ, ರಾಜ್ಯನೇ ಪರಿಚಯ ಆಗ್ತದೆ, ಜಿಲ್ಲೆನೇ ಪರಿಚಯ ಆಗ್ತದೆ. ಯಾಕೆಂದ್ರೆ ಸಕ್ರಿಯವಾಗಿ ನಾವು ಸ್ಪೋರ್ಟ್ಸ್ ಅಂತ ಅದರಲ್ಲಿ ಭಾಗವಹಿಸಿದ್ರೆ ಇದರಲ್ಲಿ ಯಾವುದೇ ಅವ್ರು ಹೇಳಿದಾಗೆ ವೈಯಕ್ತಿಕವಾಗಲಿ ಗೆಲ್ಲೋದೇ ಮುಖ್ಯ ಅಂತರಾಗ್ಲಿ ದಯಮಾಡಿ ಯಾರು ಮಾಡಬಾರ್ದು. ಯಾವುದೇ ನಮ್ಮ ಕ್ರಿಕೆಟ್ ಯಾವ ರೀತಿ ಒಳ್ಳೆ ದೀಪ ಬೆಳಗಿಸಿದ್ದೀರಾ, ಉದ್ಘಾಟನೆ ಮಾಡಿಸಿದ್ದೀರಾ, ಶಾಂತಿಯುತವಾಗಿ ಹೆಂಗ್ ನಡೀತೋ ಕೊನೆಯ ತನಕ ಹಂಗೆ ನಡಿಬೇಕು, ನಡೆಸ್ಬೇಕು. ನೀವು ಹುಡುಗರು ನಡೆಸ್ಬೇಕು. ಮತ್ತು ಯಾವುದೇ ರೀತಿ ಗದ್ದಲ ಮಾಡ್ಕೊಂಡಂಗೆ ಎಲ್ಲ ಶಾಂತಿಯುತವಾಗಿ ನಡೆಸ್ಬೇಕು ಅಂತೇಳಿ ಕೇಳ್ಕೊಳ್ತಾ, ಈಗ ನಿಜವಾಗ್ಲೂ ಕೂಡ ಸ್ಪೋರ್ಟ್ಸ್ ನಾವು ಇಷ್ಟೊಂದು ಚೆನ್ನಾಗಿ ತಯಾರು ಮಾಡಿದ್ದೀರ ನೀವು ಯಾವುದು ಕ್ರೀಡಾಂಗಣನ, ಬಹಳ ಸಂತೋಷ. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಗೇನಾದರೂ ಹೆಚ್ಚಿನದಾಗಬೇಕು ಅಂತಂದ್ರೆ ಬನ್ನಿ, ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ಈಗ 11:30 12 ಗಂಟೆಗೆ ಶಾಸಕರು ಬರ್ತಾರೆ, ಅವರು ಕೂಡ ನಿಮ್ಮ ಜೊತೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಕಾಲ ಕಳೀತಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ಮತ್ತೆ ಶಾಂತಿಯುತವಾಗಿ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಸಂತೋಷ ಬರಲಿ ಅಂತೇಳಿ ಕೇಳ್ಕೊಳ್ತಾ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಹಾಗೆ ಈ ಒಂದು ವೇದಿಕೆಗೆ ಈಗ ನಮ್ಮ ಅರಳ್ಳಿ ಅಜಯ್ ಲಕ್ಷ್ಮೀರಂಗನಾಥ ಸ್ವಾಮಿ, ಮಾರಮ್ಮ ತಾಯಿ, ಹೊಸಕೆರೆ ಎಲ್ಲ ದೇವರುಗಳಿಗೆ ನಮಸ್ಕರಿಸ್ತಾ, ಮೊದಲನೇದಾಗಿ ನಮ್ಮ ಈ ಊರಿನ ಮುಖಂಡರಂತ ಗುರುರೇಣಕರಾದ್ರೆ ನಮ್ಮ ಸಮಾಜ ಸೇವಕರು ಅಡಿಕೆ ವ್ಯಾಪಾರಿಗಳಂತ ದಕ್ಷಿಣಮೂರ್ತಿಯವರೇ, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಂತ ಆತ್ಮೀಯರಾದಂಥ ಸ್ವಾಮಿ ನಟೇಶಣ್ಣವರೇ, ನಮ್ಮ ಲೋಕನಾಥ್ ಅವರೇ, ಹಿರಿಯರಾದಂಥ ಮಲ್ಲೇಶನವರೇ, ತರಳ್ಳಿಯ ಗ್ರಾಮ ಪಂಚಾಯತ್ ಮಾರುಗ ಸ್ವಾಮಿಗಳೇ, ನಮ್ಮ ಅರಣ್ಯ ಗ್ರಾಮ ಪಂಚಾಯತ್ ಸದಸ್ಯ ಅಜಯ್ ಅವರೇ, ಮಾಜಿ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ಮಿಡಿ ಕ್ರಿಕೆಟ್ಗಳನ್ನ ರೂವಾರಿಗಳಾದಂಥ ಹೊಸಕೆರೆಯ ನಮ್ಮ ಎಲ್ಲ SLR ಕ್ರಿಕೆಟ್ ವ್ಯವಸ್ಥಾಪಕರುಗಳೇ, ಇವತ್ತು ನಾವು ಒಂದೇ ಒಂದು ಗುರುಗಳು ನಮ್ಮ ದಶಮಿ ಹೇಳಿರಿ,
ಒಂದೇ ಎಲ್ಲಾದು ಆಟ ಸೋಲು ಗೆಲುವು ಎಲ್ಲಾದು ಸಮುಖ ತಗೊಂಡು ಯಾವುದೇ ಅಹಿತಕರ ಘಟನೆ ಎಂದೂ ನಡೆದಿಲ್ಲ ನಮ್ಮ ಹೊಸಕೆರೆಗೆ. ದಯಮಾಡಿ ಯಾವ್ದಾರ ಸಮಸ್ಯೆಗೆ ನಮ್ಮ ವ್ಯವಸ್ಥಾಪಕರು ಇರ್ತಾರೆ ಅವತ್ತನ್ನು ಅಂತಿಮವಾಗಿ ಇದು ಮಾಡಿಕೊಂಡು ಎಲ್ಲ ಬಂದಿರ್ತಕ್ಕಂಥ ಎಲ್ಲ ತಂಡಗಳಿಗೂ ಶುಭ ಕೋರ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಅಭಿನಂದನೆಯನ್ನು ಸ್ವೀಕರಿಸಿದಂತ ಅವರಿಗೆ ಕಿರುಕಾಣೆ ಕೂಡ ಕೊಡುವುದರ ಮುಖಾಂತರ ಅಭಿನಂದನೆ ಸಲ್ಲಿಸಿದ್ದಾರೆ. ನನ್ನ ಎಲ್ಲ SLR ಕ್ರಿಕೆಟರ್ಸ್ ವತಿಯಿಂದ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ನಮ್ಮ SLR ಕ್ರಿಕೆಟರ್ಸ್ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳು ಬರಬೇಕು. ಲೋಕನಾಥ್ ಅವರು ನೋಡಿದ್ರಲ್ಲ, ಗುಬ್ಬಿ ತಾಲೂಕು ಹೊಸಕೆರೆ ಗ್ರಾಮದಲ್ಲಿ SLR ಕ್ರಿಕೆಟರ್ಸ್ ಅವರು ಭಾಳ ಜೋರಾಗಿ ಪ್ರೀಮಿಯರ್ ಲೀಗ್ ಸೀಸನ್ನು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ರು. ಇವರಿಗೆ ನಮ್ಮ ಮಾಧ್ಯಮದಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.